ಮೊದಲು GST ರಿಜಿಸ್ಟ್ರೇಷನ್ ತಗೋಬೇಕಂದ್ರೆ ಮಿನಿಮಮ್ 7 to 10 ಡೇಸ್ ಅಥವಾ ಅದಕ್ಕಿಂತ ಹೆಚ್ಚು ಟೈಮ್ ತಗೊಳ್ತಿತ್ತು. ಆದರೆ ಈಗ ಇನ್ ಜಸ್ಟ್ 1 ಡೇ ನೀವು ಈಸಿಯಾಗಿ GST ರಿಜಿಸ್ಟ್ರೇಷನ್ ಪಡೆಯಬಹುದು. ಆಲ್ ಥ್ಯಾಂಕ್ಸ್ ಟು ದ ನ್ಯೂ GST ರಿಜಿಸ್ಟ್ರೇಷನ್ ರೂಲ್ಸ್. ಸೊ ಈ ವಿಡಿಯೋದಲ್ಲಿ ಹೊಸ ಫಾಸ್ಟ್ ಟ್ರ್ಯಾಕ್ GST ರಿಜಿಸ್ಟ್ರೇಷನ್ ಪ್ರಾಸೆಸ್ ಮೂಲಕ ಹೇಗೆ GST ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ನೋಡೋಣ. ಬಟ್ ಬಿಫೋರ್ ದಟ್, ನೀವು ಬಿಸ್ನೆಸ್ ಓನರ್ ಆಗಿದ್ರೆ ಅವ್ರ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಪ್ಲಾನ್ ಮಾಡ್ತಿದ್ದೀರಾ ಅಂದರೆ ಈಗಲೇ ನಮ್ಮ ವಾಟ್ಸಪ್ ಬಿಸ್ನೆಸ್ ಕಮ್ಯುನಿಟಿಗೆ ಜಾಯ್ನ್ ಆಗಿ. ಇಲ್ಲಿ ನಿಮ್ಮ ಬಿಸ್ನೆಸ್ಗೆ ಬೇಕಾಗಿರುವ ಪ್ರಾಕ್ಟಿಕಲ್ ಬಿಸ್ನೆಸ್ ಗ್ರೋತ್ ಟಿಪ್ಸ್ ಮತ್ತು ಇನ್ಫಾರ್ಮೇಷನ್ ಅನ್ನು ರೆಗ್ಯುಲರ್ ಆಗಿ ಶೇರ್ ಮಾಡ್ತೀವಿ. ಸೊ ದಟ್ ಯು ಕ್ಯಾನ್ ಸ್ಟೇ ಅಪ್ಡೇಟೆಡ್ ವಿತ್ ದ ರೈಟ್ ಇನ್ಫಾರ್ಮೇಷನ್ ಅಟ್ ದ ರೈಟ್ ಟೈಮ್. ನಾನು ಸುಪ್ರಜಾ ಫ್ರಮ್ ಲೀ ಇಂಟೆಲಿಜೆನ್ಸಿಯಾ ಪ್ರೈವೇಟ್ ಲಿಮಿಟೆಡ್ ಅಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ GST ಅಂದರೆ ಏನು ಅಂತ ತಿಳ್ಕೊಳ್ಳೋಣ. GST ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಮೊದಲು ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್, ಸರ್ವಿಸ್ ಟ್ಯಾಕ್ಸ್, ಎಕ್ಸೈಸ್ ಡ್ಯೂಟಿ ಥರ ತುಂಬ ಟ್ಯಾಕ್ಸಸ್ ಇತ್ತು. 2017 ಸೆಂಟ್ರಲ್ ಗವರ್ಮೆಂಟ್ ಆಫ್ ಇಂಡಿಯಾ ಇವೆಲ್ಲನೂ ಸೇರಿಸಿ ಒಂದು ನ್ಯೂ ಟ್ಯಾಕ್ಸ್ ಸಿಸ್ಟಮ್ ಇಂಟ್ರೊಡ್ಯೂಸ್ ಮಾಡಿದ್ರು. ಅದನ್ನು ನಾವು GST ಅಂತ ಹೇಳ್ತೀವಿ. GST ರಿಜಿಸ್ಟ್ರೇಷನ್ ಪ್ರಾಸೆಸ್ ಕಂಪ್ಲೀಟ್ಲಿ ಮ್ಯಾನ್ಯಲ್ ಆಗಿತ್ತು. ಫಸ್ಟ್ ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡ್ತೀವಿ. ಆಮೇಲೆ GST ಡಿಪಾರ್ಟ್ಮೆಂಟ್ನವರು ಡಾಕ್ಯುಮೆಂಟ್ಸ್ ಅನ್ನು ಡೀಟೇಲ್ಡ್ ಆಗಿ ಚೆಕ್ ಮಾಡ್ತಾರೆ. ಇನ್ ಸಮ್ ಕೇಸಸ್ GST ಆಫೀಸರ್ಸ್ ಬಿಸ್ನೆಸ್ ಪ್ಲೇಸಸ್ಗೆ ಡೈರೆಕ್ಟ್ ಆಗಿ ಬಂದು ಫಿಸಿಕಲ್ ವೆರಿಫಿಕೇಶನ್ ಮಾಡ್ತಿದ್ರು. ಎಲ್ಲ ಚೆಕ್ಸ್ ಕಂಪ್ಲೀಟ್ ಆಗಿ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆ ಅಂತ ಸ್ಯಾಟಿಸ್ಫೈ ಆದಮೇಲೆ GST ರಿಜಿಸ್ಟ್ರೇಷನ್ ಅಪ್ರೂವ್ ಮಾಡ್ತಿದ್ರು. ಇದು ಈಸಿಯಾಗಿ 10 to 15 ಡೇಸ್ ಆ್ಯಂಡ್ ಇನ್ ಸಮ್ ಕೇಸಸ್ ಅದಕ್ಕಿಂತ ಹೆಚ್ಚು ಟೈಮ್ ತಗೊಳ್ತಿತ್ತು. ಸೊ ಅರ್ಜೆಂಟ್ ಆಗಿ GST ಬೇಕು ಅಂತ ಬಿಸ್ನೆಸ್ ಓನರ್ಸ್ಗೆ ಈ ಡಿಲೇ ಒಂದು ಮೇಜರ್ ಪ್ರಾಬ್ಲಮ್ ಆಗ್ತಿತ್ತು. ಇದನ್ನ ಅಡ್ರೆಸ್ ಮಾಡೋಕ್ಕೆ ಸೆಂಟ್ರಲ್ ಗವರ್ಮೆಂಟ್ ಈಗ ಫಾಸ್ಟ್ ಟ್ರ್ಯಾಕ್ GST ರಿಜಿಸ್ಟ್ರೇಷನ್ ಪ್ರಾಸೆಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಬಿಫೋರ್ ಮೂವಿಂಗ್ ಫರ್ದರ್, ನಿಮ್ಮ ಬಿಸ್ನೆಸ್ಗೆ ಬೇಕಾಗಿರುವ ಕಂಪಲ್ಸರಿ ರಿಜಿಸ್ಟ್ರೇಷನ್ಸ್, ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಮತ್ತು ರಿಜಿಸ್ಟ್ರೇಷನ್ ಪ್ರಾಸೆಸ್ ಅನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಒಂದು PDF ಗೈಡ್ ರೆಡಿ ಮಾಡಿದೀವಿ. ಈಗಲೇ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವ ಲಿಂಕ್ ಕ್ಲಿಕ್ ಮಾಡಿ ಫ್ರೀಯಾಗಿ PDF ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ಫಾಸ್ಟ್ ಟ್ರ್ಯಾಕ್ GST ರಿಜಿಸ್ಟ್ರೇಷನ್ ಪ್ರಾಸೆಸ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ರೂಲ್ 14A ಮತ್ತು ರೂಲ್ 9 ರಿಫಾರ್ಮ್ಸ್ ಇಂದ ಗವರ್ಮೆಂಟ್ ಈಗ ಆಟೋಮೇಟೆಡ್ ವೆರಿಫಿಕೇಶನ್ ಸಿಸ್ಟಮ್ ಯೂಸ್ ಮಾಡ್ತಿದ್ದಾರೆ. ಇದರಿಂದಾಗಿ ಪ್ರಾಸೆಸ್ ತುಂಬಾ ಫಾಸ್ಟ್ ಆಗಿದೆ. ನೀವು ಆಧಾರ್ ಅಥೆಂಟಿಕೇಶನ್ ಚೂಸ್ ಮಾಡಿ ಡಾಕ್ಯುಮೆಂಟ್ಸ್ ಅನ್ನು ಕರೆಕ್ಟ್ ಮತ್ತು ಎರರ್ ಫ್ರೀ ಆಗಿ ಸಬ್ಮಿಟ್ ಮಾಡಿದ್ರೆ ಸಿಸ್ಟಮ್ ನಿಮ್ಮ ಅಪ್ಲಿಕೇಶನ್ ನ ವೆರಿಫೈ ಮಾಡಿ ವಿತಿನ್ 3 ಡೇಸ್ ನಿಮಗೆ GST ರಿಜಿಸ್ಟ್ರೇಷನ್ ಸಿಗುತ್ತೆ. ಇನ್ ಸಮ್ ಕೇಸಸ್ ಸೇಮ್ ಡೇ ಅಲ್ಲಿ ನಿಮಗೆ GST ರಿಜಿಸ್ಟ್ರೇಷನ್ ಸಿಗ್ಬೋದು. ನಮ್ಮ ಕ್ಲೈಂಟ್ಸ್ ಕೂಡ ಈ ಫಾಸ್ಟ್ ಟ್ರ್ಯಾಕ್ ಸಿಸ್ಟಮ್ ಯೂಸ್ ಮಾಡಿ ಕ್ವಿಕ್ ಆಗಿ GST ಪಡೆದು ಆಪರೇಷನ್ ಸ್ಟಾರ್ಟ್ ಮಾಡಿದ್ದಾರೆ, ಇನ್ವಾಯ್ಸಸ್ ರೈಸ್ ಮಾಡಿದ್ದಾರೆ ಮತ್ತು ಕಾಂಪ್ಲೈಂಟ್ಸ್ ಮೇಂಟೈನ್ ಮಾಡ್ತಿದ್ದಾರೆ. ಫಾಸ್ಟ್ ಟ್ರ್ಯಾಕ್ GST ಪ್ರಾಸೆಸ್ ಮೂಲಕ ವಿತಿನ್ 3 ಡೇಸ್ ನಿಮಗೆ GST ನಂಬರ್ ಸಿಗುತ್ತೆ. ಇದರಿಂದ ನೀವು ವೇಟ್ ಮಾಡದೆ ಬಿಸ್ನೆಸ್ ಆಪರೇಷನ್ ಸ್ಟಾರ್ಟ್ ಮಾಡಿ ಕ್ಲೈಂಟ್ಸ್ ಜೊತೆ ವರ್ಕ್ ಮಾಡ್ಬೋದು. ಸೊ ನೀವು ಆಪರ್ಚುನಿಟೀಸ್ ಮಿಸ್ ಮಾಡೋಲ್ಲ. ನಂಬರ್ 2, ರೆಡ್ಯೂಸ್ಡ್ ಬರ್ಡನ್. ಈ ಪ್ರಾಸೆಸ್ ಕಂಪ್ಲೀಟ್ಲಿ ಆಟೋಮೇಟೆಡ್ ಆಗಿರೋದ್ರಿಂದ ಆಫೀಸರ್ಸ್ನ ಇನ್ವಾಲ್ವ್ಮೆಂಟ್ ಕಮ್ಮಿ ಆಗಿರುತ್ತೆ. ಯೂಶ್ವಲಿ ಫಿಸಿಕಲ್ ವೆರಿಫಿಕೇಶನ್ ಪ್ರಾಸೆಸ್ ಇರಲ್ಲ, ಸೊ ಅನ್ನೆಸೆಸರಿ ಕ್ವೆರೀಸ್ ಕೂಡ ಕಮ್ಮಿ ಆಗಿರುತ್ತೆ. ನಂಬರ್ 3, ಕ್ಲಿಯರ್ ಟೈಮ್ ಲೈನ್. ಪ್ರಾಪರ್ ಡಾಕ್ಯುಮೆಂಟ್ಸ್ ಮತ್ತು ಆಧಾರ್ ಅಥೆಂಟಿಕೇಶನ್ ಇದ್ರೆ ಅಪ್ರೂವಲ್ ಫಾಸ್ಟ್ ಆಗಿ ಸಿಗುತ್ತೆ ವಿತೌಟ್ ಡಿಲೇಸ್. ಸೊ ಬಿಸ್ನೆಸ್ ಓನರ್ಗೆ ಬೆಟರ್ ಪ್ಲಾನಿಂಗ್, ಕಂಟ್ರೋಲ್ ಮತ್ತು ಕಾನ್ಫಿಡೆನ್ಸ್ ಸಿಗುತ್ತೆ. ಸೊ ನೀವು ನಿಮ್ಮ ಬಿಸ್ನೆಸ್ನ ಡಿಲೇ ಇಲ್ಲದೆ ಸ್ಟಾರ್ಟ್ ಮಾಡಬೇಕಂದ್ರೆ ಈಗಲೇ ಫಾಸ್ಟ್ ಟ್ರ್ಯಾಕ್ GST ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಯೂಸ್ ಮಾಡಿ ರಿಜಿಸ್ಟ್ರೇಷನ್ನ ರೈಟ್ ಟೈಮಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮತ್ತು ಶೇರ್ ಮಾಡಿ. ಫಾರ್ ಮೋರ್ ಲೀಗಲ್ ಆ್ಯಂಡ್ ಬಿಸ್ನೆಸ್ ಅವೇರ್ನೆಸ್ ಕಾಂಟೆಂಟ್, ಸಬ್ಸ್ಕ್ರೈಬ್ ಟು ಲೀ ಇಂಟೆಲಿಜೆನ್ಸಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.